ಹಾಯ್ ಹಲೋ ಗುಡ್ ಈವ್ನಿಂಗ್ ಎಲ್ರಿಗೂ ಶುಭ ಸಂಜೆ. ಗಾಯ್ಸ್ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಗಾಯ್ಸ್. ಒಂದು ನಿಮಿಷ ಟ್ರೈಪಾಡ್ನ ಸೆಟ್ ಮಾಡೋಣ. ಯಾಕಂದರೆ ಆಲ್ರೆಡಿ 11 ಗಂಟೆ ಆಗೈತೆ, ಇನ್ನೂ ಊಟ ಮಾಡಿಲ್ಲ. ಎಗ್ ರೈಸ್ ಮಾಡೋಕ್ಕೆ ಅಂದ್ಬಿಟ್ಟು ರೈಸ್ ಮಾಡಿದ್ದೀನಿ. ಇವಾಗ ಎಗ್ ರೈಸ್ ಮಾಡಬೇಕು. ನಾನು ಹೆಂಗೆ ಎಗ್ ರೈಸ್ ಮಾಡ್ತೀನಿ ಅಂತ ಬನ್ನಿ ತೋರಿಸ್ತೀನಿ. ಸಿಂಪಲ್ಲಾಗಿ 10 ನಿಮಿಷದಲ್ಲಿ ಎಗ್ ರೈಸ್ ಮಾಡೋದು ಹಿಂಗೆ. ಬಟ್ ನಾನು ಮಾತ್ರ ತಿನ್ಬಲ್ಲೆ, ಬಟ್ ಬೇರೆಯವರು ತಿಂತಾರೇನೋ ಗೊತ್ತಿಲ್ಲ. 1 ನಿಮಿಷ ಇರಿ. ಎಂತ ವರ್ಕ್ ಆಗ್ತಿದೆಯಾ ಕ್ಯಾಮ್ರಾ? ಗೈಸ್ ನನ್ನ ಫೇಸ್ ಕಾಣ್ತಿದೆ ಅನ್ಕೊಂತೀನಿ. ಫಸ್ಟು ನೋಡಿ, ರೈಸ್ ಇಟ್ಬಿಟ್ಟಿದ್ದೀನಿ. ರೈಸ್ ಈಸ್ ಡನ್. 1 ನಿಮಿಷ. ಇವಾಗ ಬರ್ತಿದೆ. ರೈಸ್ ಇಟ್ಟಿದ್ದೀನಿ, ರೈಸ್ ಆಗಿದೆ. ಇವಾಗ ಚಾಕು ತಗೊಂಡ್ರು. ಗೈಸ್ ನಿಮ್ಮ ಮನೇಲಿ ಏನಾದರೂ ಚಾಕು ಶಾರ್ಪ್ ಇಲ್ಲ ಅಂದರೆ ನೋಡಿ, ಹಿಂಗೆ ತಗೊಳ್ಳಿ, ಸೌಟ್ ತಗೊಳ್ಳಿ, ಹಿಂಗೆ ಬಜ್ಜಿ. ನನ್ನ ವೆಬ್ಸೈಟಲ್ಲಿ ಚಾಕು ಶಾರ್ಪ್ ಮಾಡೋದು ಹಾಕಿದ್ದೀನಿ, ತಗೊಂಡು ಯೂಸ್ ಮಾಡಿ. ಈ ಥರ ಎಲ್ಲ ಟ್ರೈ ಮಾಡೋಕೆ ಹೋಗ್ಬೇಡಿ, ಸರಿನಾ? ಇದು ವರ್ಕ್ ಆಗಲ್ಲ, ಸುಮ್ಮನೆ ತೋರಿಸಿದ್ದೀನಿ, ಪ್ರಮೋಟ್ ಮಾಡಿ. ಇವಾಗ ಇಲ್ಲೆಲ್ಲ ಒಂದು ಈರುಳ್ಳಿ ತಗೊಂಡೆ. ನನ್ನ ಕೈಲಂತೂ ಆಗಲ್ಲ ಈಗ ಎಸ್ಬಿಟ್ಟು ಕಟ್ ಮಾಡೋಕ್ಕೆ. ಈರುಳ್ಳಿನ ಇದೊಂದು ಪರ್ದು ಕಟ್ ಮಾಡಿಬಿಡ್ತೀನಿ. ಫಸ್ಟು ಒಂದು ಈರುಳ್ಳಿಯನ್ನು ತೆಗೆದುಕೊಳ್ಳಿ. ನಿಮ್ಮ ಮನೇಲೆಲ್ಲ ಹೆಂಗೆ ಎಗ್ ರೈಸ್ ಮಾಡ್ತಿರೋ ಗೊತ್ತಿಲ್ಲ. ಆ ಸಾಸ್ ಹಾಕಿ, ಈ ಸಾಸ್ ಹಾಕಿ, ಅದನ್ನ ಹಾಕಿ, ಇದನ್ನ ಹಾಕಿ. ನಾನು ಅದನ್ನೆಲ್ಲ ಹಾಕೋದಿಲ್ಲ. ಜಸ್ಟ್ ಎಗ್ಗಿದೆಯಾ ಫಸ್ಟ್ ಚೆಕ್ ಮಾಡ್ತೀನಿ ಹೇಳಿ ಗೈಸ್. ಎಗ್ಗಿಲ್ಲದಲ್ಲೇ ಎಗ್ ರೈಸ್ ಹೆಂಗೆ ಪರವಾಗಿಲ್ಲ. 2 ಎಗ್ಗಿದೆ. ನಾನು ಯೂಸ್ ಮಾಡೋದು ಒಂದು ಈರುಳ್ಳಿ, 1 ಇಲ್ಲ 2 ಈರುಳ್ಳಿ, ಸ್ವಲ್ಪ ಚಿಲ್ಲಿ ಪೌಡ್ರು ಆ್ಯಂಡ್ ಸ್ವಲ್ಪ ಉಪ್ಪು, 1-2 ಎಗ್ಗು, ಆಮೇಲೆ ಅದ್ರ ಜೊತೆಗೆ ಸ್ವಲ್ಪ ಕಾಳು ಮೆಣಸು, ಪೆಪ್ಪರ್ ಪೌಡರ್, ಸ್ವಲ್ಪ ಧನಿಯಾ ಪುಡಿ. ಜಾಸ್ತಿನೇ ಆಯಿತು. ಇದೆಲ್ಲ ಜಾಸ್ತಿ ಮಸಾಲೆ ಐಟಮ್ಸ್ ಹಾಕಿದಷ್ಟು ನಮ್ಮ ಕಾಣ್ತಿದೆ ಅನ್ಕೊಂತೀನಿ ಕ್ಯಾಮ್ರಾ. ಒಂದು ಸ್ವಲ್ಪ ಕಟ್ಬಿಡಿ ಬೆಳಕು. ಮಸಾಲೆ ಐಟಮ್ಸ್ ಜಾಸ್ತಿ ಹಾಕಿದ್ರೆ ನಮ್ಮ ದೇಹ ಗ್ಯಾಸ್ಟ್ರಿಕ್ಕು ಅದು ಇದೆಲ್ಲ ಬರುತ್ತೆ. ಅದಕ್ಕೆ ನಾನು ಹೊರಗಡೆ ಬರ್ತಾ ಅಂದ್ಕೊಂಡೆ, ಏನು ಸ್ಟುಡಿಯೋಯಿಂದ ಬರ್ತಾ ಹೊರಗಡೆ ತಿನ್ಕೊಬರೋಣ ಅಂತ. ಆಮೇಲೆ ಥಿಂಕ್ ಮಾಡಿದೆ, ಮನೇಲಿ 2 ಮೊಟ್ಟೆ ಇದೆ, ಯಾಕೆ ಅದನ್ನು ವೇಸ್ಟ್ ಮಾಡಬೇಕು ಅಂಡ್ 50 ರೂಪೀಸ್ ಬೇರೆ ಒಂದು ಎಗ್ ರೈಸ್ ಹೊರಗಡೆ. ಆ್ಯಂಡ್ ಏನು ರೈಸ್ಗೆ ಸೋಡಾ ಎಲ್ಲ ಹಾಕಿರ್ತಾರೆ. ನಿನ್ನೇನು ಔಟ್ಸೈಡು, ಇವತ್ತು ಔಟ್ಸೈಡ್, ಮೊನ್ನೆನೂ ಔಟ್ಸೈಡ್, ಇವತ್ತು ಔಟ್ಸೈಡ್ ಆದರೆ ಚೆನ್ನಾಗಿರಲ್ಲ ಅಂತ ಪ್ಲ್ಯಾನ್ ಮಾಡಿ ಮನೆಗೆ ಬಂದೆ. ಏನದೆಲ್ಲ ನೋಡ್ತಾ ಇದ್ದೀರಾ? ಇದನ್ನೆಲ್ಲ ಸೆಗ್ರಿಗೇಟ್ ಮಾಡಬೇಕು, ಬಾಕ್ಸಸ್ ಎಲ್ಲ ತರಬೇಕು ನಮ್ಮ ಮನೇಲಿ. ಸ್ವಲ್ಪ ಅದನ್ನೆಲ್ಲ ದಯವಿಟ್ಟು ಯಾರು ನೋಡಬೇಡಿ ಪ್ಲೀಸ್. 1-2 ಈರುಳ್ಳಿ, 2 ಈರುಳ್ಳಿ ಹೋಯ್ತೀನಿ ಗೈಸ್. 1.5 ಈರುಳ್ಳಿ ಎಗ್ ರೈಸ್ ಹಾಕ್ತೀನಿ, ಅರ್ಧ ಈರುಳ್ಳಿ ಎಗ್ ರೈಸ್ ಜೊತೆ ತಿನ್ನಕ್ಕೆ. ಗೈಸ್ 19th ಅಂದರೆ ಮಾರ್ಚ್ 19ರಿಂದ ಮಾಗಡಿಯಲ್ಲಿ ಜಾತ್ರೆ ನಡೀತಾ ಇದೆ, ಏನಿನ ಜಾತ್ರೆ. ಎಲ್ಲರೂ ಹೋಗಿ. ಅಷ್ಟೊತ್ತಿ ವ್ಲಾಗ್ ಬರೋದು ಇಲ್ಲೋ ಗೊತ್ತಿಲ್ಲ ಬೇರೆ. ಇವತ್ತು ಆಲ್ರೆಡಿ 15, ಇನ್ನು 4 ದಿವಸ ವ್ಲಾಗ್ ಅಂತೂ ಬರೋದಿಲ್ಲ. 19ರಿಂದ ಮಾಗಡಿ ಜಾತ್ರೆ ಇದೆ ಗೈಸ್, ನಾವು ಹೋಗ್ಬೇಕು. ನಾವು ಈ ಸಲ 2 ಜೊತೆ ಎತ್ತುಗಳು ಅಂದರೆ ಮೀನ್ಸ್ ಗಂಡು ಹೋರಿಗಳನ್ನು 2 ಜೊತೆ ಅಂದರೆ 4 ನಾವು ಕೂಡ ಮಾಗಡಿ ಜಾತ್ರೆಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದೀವಿ ಮಾರಕ್ಕೆ. ನಾವಪ್ಪ ಈ ಸಲ 2 ಲಕ್ಷ, 1.5 ಲಕ್ಷದ ಒಂದು ಜೊತೆ 1,20,000 ಸಿಗುತ್ತೆ. ಅದೇನೋ ಗೊತ್ತಿಲ್ಲ ನನಗೆ. ಅಷ್ಟರದ್ದು ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಮಾರಕ್ಕೆ. ನಾನು ಯುಗಾದಿ ಊರಿಗೆ ಹೋಗ್ಬೇಕು ಗೈಸ್. ಆಲ್ರೆಡಿ 1.5 ಮಂತ್ ಆಗಿದೆ ಊರಿಗೆ ಹೋಗಿ. ನೀವು ಹಿಂಗೆ ಮಾಡ್ತೀರಾ ಯಾರಾದರೂ ಬ್ಯಾಚುಲರ್ಸ್? ವೀಕ್ಲಿ ಎಲ್ಲ ಊರಿಗೆ ಹೋಗ್ತೀರ. ನನಗೆ ಯಾಕೆ ಫ್ಯಾಮಿಲಿ ಮೇಲೆ ಇದಿಲ್ವಾ, ಏನು ಕಾಳಜಿ ಇಲ್ಲ, ಹೋಗ್ತಿಲ್ಲ ಯಾಕೆ ಅಂತ. ಅದು ಏನಂದರೆ ಏನಿಲ್ಲ. ನಮ್ಮ ಮಮ್ಮಿ ಕೇಳಿದೆ ಹೇಳ್ದೆ ಬರ್ತೀನಿ ಊರಿಗೆ ಅಂತ. ಅವರು ಇನ್ನೇನು ಯುಗಾದಿ ಹಬ್ಬಕ್ಕೆ ಒಂದೇ ಸಲ ಬರೀವಂತೆ ಬಿಡು ಅಂತ ಅಂದರು. ಆ್ಯಂಡ್ ಈ ಏಜಲ್ಲಿ ಸ್ವಲ್ಪ ರಿಸ್ಕ್ ತೊಗೊಳ್ಳೋಣ. ಆದರೂ ಫ್ಯಾಮಿಲಿ
ನೀವು ಹೇಳ್ಬೋದು ಎಂಥ ರಿಸ್ಕಿ ಆದರೂ ಫ್ಯಾಮಿಲಿನ ಮರಿಬಾರ್ದಲ್ವಾ ಅಂತ. ಇಟ್ಸ್ ರೈಟ್, ನಾನು ಇಲ್ಲ ಅಂತ ಹೇಳಲ್ಲ. ಫ್ಯಾಮಿಲಿನ ಕೇರ್ ಮಾಡಲ್ಲ ಅಂತ ಹೇಳ್ತಾ ಇಲ್ಲ. ಸ್ವಲ್ಪ ದಿವಸ ಇನ್ನೊಂದು ಈ ಇಯರ್, ಇನ್ನೊಂದು 1 or 2 year ಅನ್ಕೊಂತೀನಿ. ಐ ಥಿಂಕ್ ಲೈಫ್ ಯಾವಾಗಲೂ ಒಂದೇ ಥರ ಇರಲ್ಲ. ಯಾವ ಟೈಮಲ್ಲಿ ಯಾವುದನ್ನು ಮಾಡಬೇಕು, ಲೈಫ್ ಯಾವಾಗ ಕಟ್ಕೊಬೇಕೋ ಕಟ್ಕೊಂಡ್ಬಿಡ್ಬೇಕು. ಅದಕ್ಕೆ ಸ್ವಲ್ಪ ಹಗಲು ರಾತ್ರಿ ಕಷ್ಟವಿತ್ತು. ನಮ್ದಿನ್ನೂ ಏನೇನೋ ಪ್ಲಾನ್ಸ್ ಇದೆ, ನಡೀತಾ ಇದೆ. ಯಾವುದನ್ನು ಅಷ್ಟು ಯೂಟ್ಯೂಬಲ್ಲಿ ಆಗಲಿ ಬ್ಲಾಗ್ಸಲ್ಲಾಗಲಿ ರಿವೀಲ್ ಮಾಡ್ತಾ ಇಲ್ಲ. ಕೆಲವೊಂದನ್ನ ಹೇಳ್ದಲ್ಲೇ ಇದ್ರೆ ಏನೋ ಒಳ್ಳೇದು ಅಂತ ಹೇಳ್ತಾರಲ್ಲ, ಸೊ ಹಂಗೆ. ಬೆಳಗಿಂದ ಎಲ್ಲಿಗೋಗಿದ್ದೆ ಅಂದರೆ ಇವತ್ತು ಸ್ವಲ್ಪ ಪ್ರಾಪರ್ಟೀಸ್ ನೋಡೋದಿತ್ತು, ತಗೊಳಕ್ಕಲ್ಲ ಕೊಡ್ಸಕ್ಕೆ. ಏನು ಇದನ್ನೆಲ್ಲ ಸ್ಟಾರ್ಟ್ ಮಾಡಿಬಿಟ್ರ ಅಂತನಾ? ಅದು ನಮ್ಮ ಮಾವಾರ್ದು ಬಿಸ್ನೆಸ್ಸು. ಅದ್ರ ಜೊತೆಗೆ ನಾವು ಹಂಗೆ ಸ್ವಲ್ಪ ಅವ್ರ ಜೊತೆ ಓಡಾಡ್ಕೊಂಡು, ಇವತ್ತು ಸಂಡೇ ಅಲ್ವಾ ಇರುತ್ತೆ. ಅಂಡ್ ನಿಮ್ಗೆ ಯಾರಿಗಾದರೂ ಪ್ರಾಪರ್ಟಿ ಬೇಕು ಅಂಡ್ ರೆಂಟೆಡ್ ಹೌಸ್ ಆಗಲಿ, ಲ್ಯಾಂಡ್ಸ್ ಆಗಲಿ, ಸೈಟ್ಸ್ ಆಗಲಿ ಬೇಕು ಅಂದರೆ ಶ್ರೀ ವಿನಾಯಕ ಪ್ರಾಪರ್ಟೀಸ್ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಚಾನಲ್ ಇದೆ. ಸೊ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಅವ್ರದ್ದು. ಸೊ ಒಳ್ಳೊಳ್ಳೆ ಪ್ರಾಪರ್ಟೀಸ್ ಅವ್ರ ಹತ್ರ ಇರುತ್ತೆ, ಕೊಡಿಸ್ತಾರೆ. ಅಂದರೆ ಪ್ರಾಪರ್ಟೀಸ್ ಬರ್ತಾ ಇರುತ್ತೆ. ಆ ಇನ್ಸ್ಟಾಗ್ರಾಮ್ ಪೇಜನ್ನ ನೀವು ಫಾಲೋ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗ್ತಾ ಇರುತ್ತೆ. ನಿಮಗೆ ಏನಾದರೂ ರೆಂಟೆಡ್ ಹೌಸ್ ಎಲ್ಲ ಬೇಕು ಅಂದಾಗ ತಕ್ಷಣ ಕಾಂಟ್ಯಾಕ್ಟ್ ಮಾಡ್ಬೋದು. ಅಂಡ್ ಇನ್ನೇನಪ್ಪ ಅಂದರೆ ಗೌಟ್ರೆಂಡ್ಸ್ ತೆಲಿಗೆ ಬಂತು ಅಂದರೆ ಗೈಸ್, ಇನ್ನೂ ನಾವು ಅಡ್ವಾನ್ಸ್ ಕೊಟ್ಟಿಲ್ಲ, ಅರೇಂಜ್ ಆಗಿದೆ. ಸೊ ಶ್ರೀನಿವಾಸ್ ಅವರು ಅವೈಲಬಲ್ ಇಲ್ಲ ಇವತ್ತು. ನಿಮಿಷ ಈರುಳ್ಳಿ ಆಗ್ತೀನಿ. ಆದರೆ ಏನೇ ಆಗಲಿ ಇನ್ನೇ ಮುಂದೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಲ್ಲ. ಶ್ರೀನಿವಾಸ ಅವೈಲಬಲ್ ಇಲ್ಲ, ನಾಳೆ ನಾಡೋದ್ರಲ್ಲಿ ಅವ್ರಿಗೆ ಹೇಳಿದ್ದೀವಿ, ಮಾತಾಡಿದ್ದೀವಿ. ಸೊ ಹೋಗ್ಬೇಕು, ಅದನ್ನು ಕೊಟ್ಟು ಕ್ಲಿಯರ್ ಮಾಡಬೇಕು. ಇನ್ನೂ ಅದ್ರದ್ದು ಬೇಜಾರು ಕೆಲಸಗಳಿವೆ. ಲೋನು ಇನ್ನೂ ಆಗಿಲ್ಲ, ಪ್ರೋಸೆಸ್ ನಡೀತಾ ಇದೆ. ನಿನ್ನೆ ಸಾಟರ್ಡೆ ಸಂಡೇ ಬ್ಯಾಂಕ್ಗಳೆಲ್ಲ ರಜಾ, ಹಾಗಾಗಿ ಲೋನ್ಗಳು ಯಾವ ಮಾಡಲ್ಲ ಯಾರ ಮೇಲೆ. ಸರಿ ಗೈಸ್, ಮಾಡ್ಬಿಟ್ಟೆ ಎಗ್ ರೈಸ್ ಸಿಗುವ. ಇವಾಗ ಮೊಟ್ಟೆ ಹೊಡೆದು ಬಿಟ್ಟಿದ್ದೀನಿ. ಸ್ವಲ್ಪ ಮಾಡಿ 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 ಇದಕ್ಕೆ ಉಪ್ಪು, ಧನಿಯಾ ಪುಡಿ, ಖಾರದ ಪುಡಿ, ಆಮೇಲೆ ಏನು ಪೆಪ್ಪರ್ ಪೌಡ್ರು ಎಲ್ಲ ಹಾಕ್ಬಿಟ್ಟು ರೈಸ್ ಹಾಕ್ಬಿಟ್ಟು ತಿಂತಾ ಇರೋದಷ್ಟೇ. ಇನ್ನೇನಿಲ್ಲ, ಎಗ್ ರೈಸ್ ಇಷ್ಟೇ ಎಗ್ ರೈಸ್. ಇದು ಸ್ವಲ್ಪ ಪ್ರೋಸೆಸ್ ಆದ್ಮೇಲೆ ತೋರಿಸ್ತೀನಿ ಮತ್ತೆ. ಗೈಸ್ ಎಗ್ ರೈಸ್ ರೆಡಿ. ಕಲರ್ ಚೇಂಜ್ ಇದೆ ಅಂತ ನೋಡ್ತಿದ್ದೆ. ನಮ್ಮ ಮನೇಲಿ ಪೆಪ್ಪರ್ ಪೌಡ್ರ್ ಇಲ್ಲ, ಅದಕ್ಕೆ ಪೆಪ್ಪರ್ ಪೌಡ್ರನ್ನು ಹಾಕಿಲ್ಲ. ಪರವಾಗಿಲ್ಲ, ಹೊಟ್ಟೆಗೆ ಏನು ಅದನ್ನೇನು ಜಾಸ್ತಿ ಕೇಳೋದ ಬಿಡಿ, ಅಡ್ಜಸ್ಟ್ ಮಾಡ್ಕೊಳ್ತೀನಿ ಮೊಟ್ಟೆ. ಹೆಂಗೆ ಗೈಸ್ ಅದ್ರಲ್ಲಿ ಗೊತ್ತಾಯ್ತಿರಲ್ಲ, ಡೈಲಿ ವ್ಲಾಗ್ ಮಾಡ್ತೀನಿ ಅಂದ್ಬಿಟ್ಟು ಇವತ್ತು ಎಗ್ ರೈಸ್ ಮಾಡೋದನ್ನೇ ತೋರಿಸ್ಬಿಟ್ಟು ವ್ಲಾಗ್ನೇ ಮುಗಿಸ್ಬಿಟ್ಟ ಅಂತ. ರೈಸ್ ಕಂಟೆಂಟ್ ಹುಡಿಕೊಂಡು ಹೋಗೋದು ಓಕೆ, ಇಲ್ಲ ಅಂತಲ್ಲ. ಬಟ್ ನಮಗೆ ಟೈಮ್ ಇಲ್ದಾಗ ನಾವೇನು ಮಾಡ್ತೀವೋ ಅದನ್ನೇ ತೋರಿಸ್ಕೊಡ್ಬೇಕು. ಅದೇ ಒಂದು ಕಂಟೆಂಟ್ ಆಗುತ್ತೆ ಹೊರತು. ಇವಾಗ ನೋಡಿ, ನಾವು ಬ್ಯಾಚುಲರ್ಸು, ಇದನ್ನು ತೋರಿಸಿದ್ರೆ ಏನಾದರೂ ತಪ್ಪಿದೆಯಾ ಹೇಳಿ ನೋಡೋಣ. ಆಯ್ತು, ಏನು ತಪ್ಪಿಲ್ವಲ್ಲ. ಎಗ್ ರೈಸ್ ಈಸ್ ಕಂಪ್ಲೀಟೆಡ್. ಇವಾಗ ಪಾತ್ರೆ ತೊಳೆದಿಲ್ಲ, ಹಂಗೆ ಬಿದ್ದಿದೆ, ಪರವಾಗಿಲ್ಲ, ಅಲ್ಲಿ ನೋಡ್ಕೊಳ್ಳೋಣ. ಹಾಗೆ ಎಗ್ ರೈಸ್ ತಿಂದ್ಬಿಟ್ಟು ಎಗ್ ರೈಸ್ ತಿಂದು ಸ್ವಲ್ಪ ರೆಸ್ಟ್ ಮಾಡಬೇಕು. ಮಾರ್ನಿಂಗ್ ಒಂದು 8 ಗಂಟೆ 9, 8:30, 12 ಗಂಟೆ ಹೋಗ್ಬೇಕು. ಸ್ವಲ್ಪ ಕೆಲಸ ಇದೆ. ಬರೀ ಇದೇ ಆಯ್ತಲ್ಲ ನಮ್ಮದು, ಓಡಾಡೋದೇ ಆಯಿತು. ಕಾಸು ಮಾತ್ರ ಬರ್ತಾ ಇಲ್ಲ ಗೈಸ್, ಫ್ರೀ ಓಡಾಡೋದೇ ಆಯಿತು. ರೌಂಡ್ಸ್ ನೋಡೋಣ. ಇವೆಲ್ಲ ಒಂದು ಏನು ತಳಪಾಯ ಅಂತಾರಲ್ಲ, ಅದು ಅನ್ಕೊತೀನಿ. ಎಲ್ಲದಕ್ಕೂ ಒಂದು ಟೈಮ್ ಬರುತ್ತೆ, ನೋಡೋಣ. ನಮಗೂ ಒಂದು ದಿವಸ ಕಾಸು ಬರೋದು ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ಳೋಣ. ಸೊ ನೋಡ್ತಾ ಇರಿ ನಮ್ಮ ಜರ್ನಿ ಹೆಂಗೆ ಹೋಗುತ್ತೆ ಅಂತ. ವಿಡಿಯೋ ಈಸ್ ಆಲ್ರೆಡಿ 9 minutes ಆಯಿತು, ಸಾಕು. ಐ ಹೋಪ್ ಸುಮ್ಮನೆ ಎಳೆಯೋ ಬದಲು ಮುಗಿಸೋಣ.
ಸೊ ಇವಾಗ ಎಗ್ ರೈಸ್ ತಿಂದು ರೆಸ್ಟ್ ಮಾಡಿ ಮಾರ್ನಿಂಗ್ ಕೆಲಸಗಳಿದೆ ಮಾಡಬೇಕು. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ನೋಡ್ತಾ ಇರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಅಷ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ ಪ್ಲೀಸ್. ಇನ್ನು ನಮ್ಮ ಜರ್ನಿ ನೋಡೋದು ತುಂಬ ಇದೆ. ಒಂದು ಇನ್ಸ್ಪಿರೇಷನ್ ಅಂತೂ ಆಗುವಂಗೆ ನಾನು ಮಾಡೋದು ಅಂತ ಅಂದ್ಕೊತೀನಿ. ಸೊ ಅಂದ್ಕೊಳ್ಳೋದೆಲ್ಲ ಮಾಡ್ತೀನಿ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ, ವಾಚ್ ಮಾಡಿ. ಸೊ ನಾಳೆ ಸಿಗುವ. ಬಾಯ್ ಬಾಯ್. ಶುಭರಾತ್ರಿ, ಗುಡ್ ನೈಟ್. ಥ್ಯಾಂಕ್ ಯು ಸೋ ಮಚ್.